ಅರೆಸ್ಟ್ ವಾರೆಂಟ್ ಇರಬೇಕು. ಏನ್ ಎನ್ವಲಪ್ ನೋಡಿದ ತಕ್ಷಣ ಅರೆಸ್ಟ್ ವಾರೆಂಟ್ ಅನ್ಕೊಂಡು ಹೆದರ್ಬಿಟ್ಯಾ? ಪ್ರಮೋಷನ್ ಲೆಟರ್ ಏನೋ ಸಾಧಾರಣ ಇನ್ಸ್ಪೆಕ್ಟರ್ ಏನ್ ಕಿತ್ಕೊಳಕ್ಕಾಗತ್ತೆ ಅಂತ ಅವತ್ತಂದೆ. ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಂಟಿ ಕಿಡ್ನಾಪಿಂಗ್ ಫೋರ್ಸ್. ಅವತ್ತು 1 ಮ್ಯಾಗಜಿನ್ 12 ಬುಲೆಟ್, ಇವತ್ತು 3 ಮ್ಯಾಗಜಿನ್ 36 ಬುಲೆಟ್. ಏನೋ ರೌಡಿಸಮ್ ಮಾಡ್ತಾ ಇದೆಯಾ, ಕಟ್ಟೆ ಪಂಚಾಯತಿ ನಡೆಸ್ತಾ ಇದೆಯಾ, ಬಿಲ್ಡರ್ಸ್ಗಳಿಗೆ ಹೆದರ್ಸಿ ದುಡ್ಡು ವಸೂಲಿ ಮಾಡ್ತಾ ಇದೆಯಾ ಅಂದ್ರೆ ಹೆತ್ತವ್ರ ಹೊಟ್ಟೆ ಊರ್ಸಿ ಅವ್ರ ಕರಳು ಬಗಿದ್ಬಿಟ್ಟು ರಕ್ತ ಕುಡಿತಾ ಇದೆಯಾ ನೀನು? ಇದುವರೆಗೂ 40 ಜನನ ಕಿಡ್ನಾಪ್ ಮಾಡಿ ಹಣ ವಸೂಲಿ ಮಾಡಿದ್ಯಲ್ಲ, ನಿನ್ನ ಏನೋ ಮಾಡ್ಬೇಕು. 40 ಅಲ್ಲ 55. ಸಾಕ್ಷಿ ಹೇಳೋಕೆ ಯಾರಾದ್ರೂ ಬರ್ತಾರಾ? ನಿನ್ ಕೈಯಲ್ಲಾದ್ರೆ ಕರ್ಕೊಂಡ್ ಬಾ. ಹೋಗ. ಹೋಗ್ತೀನಿ. ನಿಂದೆಲ್ಲ ನೆಟ್ವರ್ಕ್ ನು ಪೀಸ್ ಮಾಡಿ ನೀನ್ ಮಾಡೋ ಒಂದೊಂದು ದಂಧೆಗೂ ಮಂಗಳ ಹಾಡ್ತೀನಿ. ನಾನು ಅರೆಸ್ಟ್ ವಾರೆಂಟ್ ಯೂಸ್ ಮಾಡ್ಬೇಕು, ರಿವಾಲ್ವರ್ ಯೂಸ್ ಮಾಡ್ಬೇಕು, ನೀನೇ ಡಿಸೈಡ್ ಮಾಡು. ನೀವುಗಳಿನ ಮೇಲೆ ಧೈರ್ಯವಾಗಿ ನಿಮ್ಮ ಕನ್ಸ್ಟ್ರಕ್ಷನ್ಸ್ ನ ಮುಂದುವರಿಸಿ. ಆರ್ಮುಗಂಗೆ ದುಡ್ಡು ಕೊಡಬೇಕಾಗಿಲ್ಲ, ಅವನ್ನ ನೋಡಿ ಭಯನೂ ಪಡಬೇಕಾಗಿಲ್ಲ. ಪೊಲೀಸ್ ಇಸ್ ಆಲ್ವೇಸ್ ವಿತ್ ಯು. ಮಾಡು ತುಪ್ಪಾಕಿ ದೊಡ್ಡವರ ಮನೆ ಮುಂದೆ ಬಟಾಕಿ ಬರುಗಳ ಹಿಡಿಯುವ ಚಾಲಾಕಿ ನಾಲ್ಕು ಬರುಗಳ ಸಲಾಕಿ. ಚೈನ್ ಭಾಸ್ಕರ್, ಆಸಿಡ್ ರಾಜ, ಕೋಳಿ ಮಂಜ, ಬುಲೆಟ್ ರವಿ, ಈ ಬಿರ್ದ್ಗಳಿಗೂ ನೀವು ಮಾಡೋ ಕೆಲ್ಸಗಳಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆರ್ಮುಗಂ ಕೈ ಕೆಳಗಡೆ 10ನೇ ಲೆವೆಲ್ 13ನೇ ಲೆವೆಲ್ ಅಲ್ಲಿ ಕೆಲಸ ಮಾಡೋದು ಮೊದಲು ನಿಲ್ಸಿ. ಇಂಡೈರೆಕ್ಟ್ ಆಗಿ ಕೆಲಸ ಮಾಡೋದು ನಿಲ್ಸಿಲ್ಲ ಅಂದ್ರೆ ಒಬ್ಬೊಬ್ರು ಶೂಟಿಂಗ್ ಆರ್ಡರ್ ಕೈಲಿ ಹಿಡ್ಕೊಂಡು ಓಡಾಡ್ತಾ ಇದೀನಿ ನಾನು. ಇನ್ಮೇಲೆ ಅಪ್ಪ ಅಮ್ಮ ಕೊಟ್ಟಿರೋ ಹೆಸರಿಂದ ಬಿರ್ದ್ಗಳು ಇಟ್ಕೊಂಡು ಏನಾದ್ರೂ ಓಡಾಡಿದ್ರು ಒಬ್ಬೊಬ್ರು ಶ್ರದ್ಧಾಂಜಲಿ ಪೋಸ್ಟ್ ಹಾಕ್ಬೇಕಾಗುತ್ತೆ. ಹಲೋ ಸರ್, ನಿನ್ನ ಪರಿಚಯದ ಹುಡುಗ ಅಂತ ಮಾಗಡಿ ರೋಡ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ಯಲ್ಲ, ಆ ಇನ್ಸ್ಪೆಕ್ಟರ್ನ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ಪ್ರಮೋಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಅವನು ನಿನಗೆ ಸಂಬಂಧ ಅಂದ್ಯಲ್ಲ, ಕ್ಲೋಸ್ ಸಂಬಂಧನಾ? ಒಂಥರ ಬಾಮ ಇದೆ ಅನ್ಕೊಳ್ಳಿ. ಪಶುಪತಿ ಸ್ಪೀಕಿಂಗ್. ಸಾರ್, ನಿಮ್ TVS ಕತ್ಕೊಂಡೋಗಿ ಬಟ್ಟೆ ಬೀಚ್ ಆಟ ಆಡಿಸಿದ್ನಲ್ಲ, ಇಂದಿರಾನಗರದಲ್ಲಿ ಕೇರ ಮಾಡ್ತಿದ್ದಾನೆ ಸರ್. ಆಟ ಆಡ್ತಾ ಇದ್ದಾನ ಈಗ ನಾನು ಅವನು ಕೊಡೋ ಟೆನ್ಷನ್ಗೆ ಅವನಿಗೆಲ್ಲಾ ಕಡೆ ಉರಿ ಕಿತ್ಕೊಡುತ್ತೆ. ಕೋಪ ತಡೆಯಕ್ಕಾಗ್ಲಾರ್ದೆ ನಾನು ಹೊಡೆಯೋದಕ್ಕೆ ಅಂತ ಕೈ ಎತ್ತಾನೆ. ಅದನ್ನ ಈ ಮೊಬೈಲ್ ಅಲ್ಲಿ ವಿಡಿಯೋ ಅದೇ ನಮಗೆ ಎವಿಡೆನ್ಸ್. ನಮಸ್ಕಾರ ಸಾಹೇಬ್ರಿಗೆ ನಾವು ಕೇರೋ ಮಾಡೋದು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ನಾವು ಬೇರೆ ಆಟ ಆಡೋಣ ಕಣ್ರು. ಪಿಂಕಿ ಪಿಂಕಿ ಪಾಂಕಿ. ಸಾಹೇಬ್ರಿಗೆ ಟೊಮ್ಯಾಟೊ ಇಷ್ಟ ಇಲ್ವಂತೆ, ಬದ್ನೆಕಾಯಲ್ಲಿ ಆಟ ಆಡೋಣ. ಪಿಂಕಿ ಪಿಂಕಿ ಅದು ಸಾಮಾನ್ಯವಾದ ಬದ್ನೆಕಾಯಿ ಅಲ್ಲ, ಬದ್ನೆಕಾಯಿ ಬಾಂಬು. ಕಾಲ್ ತೆಗಿ, ಬಾಂಬು ಬ್ಲಾಸ್ಟ್ ಆಗುತ್ತೆ. ಬಂದ್ರು ಇರಿ ಸರ್, ಅದೇನಂತ ನೋಡ್ತೀನಿ. BT ಬದ್ನೆಕಾಯಿ ಸರ್, ಬನ್ನಿ ಸರ್ ಹೋಗೋಣ. BT ಬದ್ನೆಕಾಯ ಅದೇ ನೋಡ್ದೆ. ರೈತ ವಿರೋಧಿ BT ಬದ್ನೆಕಾಯಿ ಡೌನ್ ಡೌನ್. ರೈತ ವಿರೋಧಿ BT ಬದ್ನೆಕಾಯಿ ಡೌನ್. ಬಾಪ ಕೆಂಪು ಬಾ. ಯಾವಾಗ ಬಂದ್ರಿ? ಸ್ವಲ್ಪ ಹೊತ್ತಾಯ್ತು. ಅಪ್ಪ ಇಲ್ಲಿ ಮೇಲೆ ಮನೆ ನೋಡ್ತಾ ಇದ್ದಾರೆ. ನಿನಗೆ ಪ್ರಮೋಷನ್ ಸಿಕ್ಕಿರೋ ವಿಷಯ ಎಲ್ರಿಗೂ ಗೊತ್ತಪ್ಪ, ಆದರೆ ಅದರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ನನಗೆ ಮಾತ್ರ ಗೊತ್ತು. ಈಗಲೂ ಹೇಳ್ತಾ ಇದ್ದೀನಿ, ಟ್ರಾನ್ಸ್ಫರ್ ತಗೊಂಡು ಅಲ್ಲಿಗೆ ಬಂದ್ಬಿಡು. ಏನಪ್ಪ, ಯಾರ ಕಾಂಜಿ ಪಿಂಜಿ ರೌಡಿಗಳಿಗೆ ಹೆದರ್ಕೊಂಡು ಊರಿಗೆ ವಾಪಸ್ ಬಂದು ಹೇಳ್ತಾ ಇದ್ದಾರೆ. ಮಿಸ್ಟರ್ ಸಿಂಹ, ಅರೆ ಕಾವ್ಯ, ನೀನೇನಮ್ಮ ಇಲ್ಲಿ? ನೀವು ಬರ್ತಾ ಇದ್ದೀರಾ ಅಂತ ಹೇಳಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾವು ಬರೋ ವಿಷಯ ನಿಂಗೆ ಹೆಂಗ್ ಗೊತ್ತಾಯ್ತು? ನಿಮ್ ಮಗ ಹೇಳಿದ್ರು. ನಾವು ಬರೋ ವಿಷಯ ಅವನಿಗೆ ಗೊತ್ತಿಲ್ಲ, ನಿನಗೆ ಹೆಂಗಮ್ಮ ಗೊತ್ತಾಯ್ತು?
ವಾಪಸ್ ಬಂದ್ಬಿಡು ಅಂತ ಸುಮ್ಮನೆ ಮಾತು ಹೇಳಿದೆ, ಮನಸಾರೆ ಹೇಳಲಿಲ್ಲ. ಕೊನೆ ಗೆಲುವು ನಿಂದೇ ಆಗ. ಅಲ್ಲಿವರೆಗೂ ಊರ್ ಕಡೆ ಬರಕ್ ಹೋಗ್ಬೇಡ. ಇಲ್ಲಪ್ಪ ಅಮ್ಮ, ಒಂಚೂರು ಕಮಿಷನರ್ ಆಫೀಸ್ ಹತ್ರ ನಾನು ಏನು ಹೊರಟ್ಬಿಟ್ಟೆ, ಊಟ ಮಾಡ್ಕೊಂಡು ಹೋಗ್ಬಾರ್ದಾ? ಇಲ್ಲಮ್ಮ, ನಂಗೆ ಒಂಚೂರು ಕೆಲಸ ಇದೆ. ಪಶುಪತಿ ಬಾ. ನಿಮ್ ಮನೆ ಎಲ್ಲಮ್ಮ? ಬನ್ನಿ. ಅಯ್ಯೋ, ಇವ್ನಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಕ್ಯಾಶುಯಲ್ ಆಗಿ ಅವ್ರ ಮನೆಗೆ ಹೋಗಿದ್ದೆ. ನಿಮ್ ಮನೆಗೆ ಬರ್ತೀವಿ ಅಂದ್ರು. ಹೇಗೆ ಅವಾಯ್ಡ್ ಮಾಡ್ಬೇಕು ಅಂತಾನೆ ಇವ್ರು ಗೊತ್ತಾಗಿಲ್ಲ. ಯಾಕೆ ಬಂದಿದ್ದಾರೆ ಇಲ್ಲೇ? ಒಟ್ಟಾಗಿ ಬಂದ್ಬಿಟ್ರೆ ನಾನು ನನ್ನ ಮಗಳನ್ನ ಕೊಡ್ತೀನಿ ಅಂತ ತಿಳ್ಕೊಂಡ್ಬಿಟ್ರ. ಮನೆ ತನಕ ಬಂದಿದ್ದಾರೆ, ಮಾತಾಡ್ಸಿ. ಏನಮ್ಮ ನಿನ್ನ ಹೆಸರು? ದಿವ್ಯಾ. ಏನ್ ಓದ್ತಾ ಇದೀಯಾ? ಸೆಕೆಂಡ್ PU. ನನ್ನ ಎರಡೇ ಮಗಳು. ಬಾಪ ಮಾದೇವು. ಅಣ್ಣ ನಮಸ್ಕಾರ. ನಮಸ್ಕಾರ. ಕೂತ್ಕೋ. ಊರಿಂದ ಬೆಳಗ್ಗೆ ಬಂದು ಇವತ್ತು ನಮ್ಮ ಟೈಮ್ ಚೆನ್ನಾಗಿತ್ತು ಅಂತ ಕಾಣುತ್ತೆ. ನಿಮ್ಮ ಮಗಳು ನಮ್ಮ ಮನೆಗೆ ಬಂದಿದ್ಲು, ಅವಳ ಜೊತೆನೆ ಕಾರಲ್ಲಿ ಬಂದ್ಬಿಟ್ಟು. ಅವತ್ತು ನಡೆದ ಘಟನೆಯಿಂದ ಮನಸ್ಸಿಗೆ ಸ್ವಲ್ಪ ಸಂಕೋಚ, ನೋವು ಹಾಗೆ ಉಳ್ಕೊಂಬಿಟ್ಟಿದೆ. ಆ ಊರಿಗೆ ಬರೋದೇ ಅಪರೂಪ ನೀವು. ಅಂಥದ್ರಲ್ಲಿ ಇವ್ರು ನಿಮ್ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರು. ಏನ್ ಮಾಡೋದು, ದಿನಸಿ ಅಂಗಡಿ ಮನೋಭಾವ, ಮಾತಿನ ಮೇಲೆ ನಿಗಾ ಇರೋದಿಲ್ಲ. ಹೊರಟು ಈಗ ನಿಮ್ಮನ್ನು ನೋಡಿದ್ಮೇಲೆ ಸಮಾಧಾನ ಆಯ್ತು. ನಿನ್ನ ದೊಡ್ಡ ಮಗಳಿಗೆ ಎಲ್ಲರೂ ಸಂಬಂಧ ನೋಡಿದ್ಯೋ ಇಲ್ವೋ? ನಿನ್ನ ಲೆವೆಲ್ಗೆ ಒಳ್ಳೆ ಶ್ರೀಮಂತರ ಮನೆ ಸಂಬಂಧನೇ ನೋಡಿದ್ಯಾ ಬಿಡು. ಹುಡುಗ ಲಕ್ಷಣವಾಗಿದ್ದಾನ, ಒಳ್ಳೆ ಮನೆತನನ ಅಷ್ಟೇ ಮುಖ್ಯ ಅಲ್ಲ, ಒಳ್ಳೆ ಗುಣವಂತನ, ಒಳ್ಳೆ ಸಂಸ್ಕಾರ ಇದೆಯಾ, ಇದೂ ಮುಖ್ಯ. ಯಾಕೆಂತಂದ್ರೆ ಈಗಿನ ಕಾಲ ಶ್ರೀಮಂತರ ಮನೆ ಮಕ್ಕಳು ಏನ್ ದಾಂಧಲೆ ಮಾಡ್ತಾರೆ ಅಂತ ದಿನಾ ಬೆಳಗಾಗಿದ್ರೆ ಟಿವಿಲಿ ಪೇಪರ್ನಲ್ಲಿ ನೋಡ್ತಾನೆ ಇರ್ತೀವಲ್ವಾ. ಇವೆಲ್ಲ ನಿನ್ ಗೊತ್ತಿಲ್ಲದೆ ಇರುತ್ತಾ? ಆದ್ರೂ ಹೇಳ್ದೆ. ನಾವು ಬರ್ತೀವಮ್ಮ. ನಾನು ನನ್ನ ಮಗನಿಗೆ ಹುಡುಗಿನ ನೋಡ್ತಾ ಇದ್ದೀನಿ. ನಿನ್ ಪರಿಚಯದಲ್ಲಿ ಯಾರಾದ್ರೂ ಹಾರ್ಡ್ವೇರ್ನವರು, ಸ್ಟೀಲ್ ಅಂಗಡಿಯವರು, ದಿನಸಿಯವರು ಇದ್ರೆ ಹೇಳು, ಬರ್ತೀನಿ. ನಮಸ್ಕಾರ. ಕಾವ್ಯ, ನಿಮ್ ವಿಷಯ ಅವ್ರಿಗೆ ಗೊತ್ತಿಲ್ವಾ? ಇಲ್ಲಪ್ಪ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಕಪಟ ಗೊತ್ತಿಲ್ಲದ ಮನಸ್ಸಿನ ಮನುಷ್ಯನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಅವನ ಮಾತು ನನ್ನ ಮನಸ್ಸು ಕೊರೀತಾ ಇದೆ. ನಿಜ ಹೇಳ್ತೀನಿ ಕಾವ್ಯ, ನಾನ್ ನಿನ್ನನ್ನು ಕೆಂಪೇಗೌಡಂಗೆ ಕೊಟ್ಟು ಮದುವೆ ಮಾಡ್ತೀನಿ. ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ ಸರ್, ಇವ್ರು ನಿಮ್ಮನ್ನ ನೋಡೋದಕ್ಕೆ ಬಂದಿದ್ದಾರೆ ಸರ್. ಹೇಳಿ. ನನ್ನ ಹೆಸರು ಸುಮತಿ. ಹೆಸರುಘಟ್ಟದಲ್ಲಿ ಒಂದ್ ಮನೆ ಬಾಡಿಗೆಗೆ ತಗೊಂಡು ಒಂಟಿಯಾಗಿದ್ದೀನಿ. 2 ತಿಂಗಳಿಂದ ನಮ್ಮ ಮನೆ ಪಕ್ಕದಲ್ಲಿರೋ ರೌಡಿಗಳು ತುಂಬಾನೇ ಗಲಾಟೆ ಮಾಡ್ತಿದ್ದಾರೆ. ಹತ್ರ ಇರೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಿತ್ತು. ನಾನು ಈ ಊರ್ನವಳಲ್ಲ, ಹೊಸ್ದಾಗ್ ಬಂದು ಒಂಟಿಯಾಗಿ ಬೇರೆ ಇದ್ದೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾದ್ರೂ ತೊಂದರೆ ಆಗುತ್ತೇನೋ ಅಂತ ಭಯ ಆಯ್ತು ಸರ್. ಇವತ್ ನೋಡಿದ್ರೆ 4-5 ಜನ ಕುಡ್ಕೊಂಡ್ಬಂದು ಮನೆ ಒಳಗಡೆನೆ ಕುತ್ಕೊಂಡ್ಬಿಟ್ರು. ಅದಕ್ಕೆ ಮನೆಗೂ ಬೀಗ ಹಾಕ್ದೆ ಹಾಗೆ ಓಡ್ ಬಂದ್ಬಿಟ್ಟೆ ಸರ್. ನೀವು ಇಲ್ಲಿ ಬರಬಹುದು, ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬಹುದಿತ್ತು. ನೀವು ತುಂಬಾ ಒಳ್ಳೆಯವರು ಅಂತ ಎಲ್ರೂ ಹೇಳಿದ್ರು. ನಮ್ಮಂತ ಸಭ್ಯಸ್ಥ ಹೆಣ್ಮಕ್ಳಿಗೆ ಎಂತೆಂತ ಕಷ್ಟಗಳು ಬರುತ್ತೆ ನೋಡಿ ಸರ್. ನಿಮ್ಮಂತ ಒಳ್ಳೆಯವರೇ ನಮಗೆ ರಕ್ಷಣೆ ಕೊಡ್ಬೇಕಲ್ವಾ ಸರ್? ನನಗೆ ಬಂದಿರೋ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಬೇಕು. ಒಂದೇ ಒಂದ್ಸಲ ನಮ್ಮ ಮನೆಗೆ ಬಂದ್ಬಿಟ್ಟು ಹೋಗಿ ಸರ್. ನಿಮ್ ಸ್ವಂತೂರು ಯಾವುದು? ಮಂಗಳೂರು. ಮಂಗಳೂರಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕ ಹಂಪನಕಟ್ಟೆ ಸರ್. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಮೈಕ್ರೋಟೆಕ್ ಸೊಲ್ಯೂಷನ್ಸ್. ಹೆಸರುಘಟ್ಟದಲ್ಲಿ ಏನ್ ಅಡ್ರೆಸ್ ನಿಮ್ಮ ಮನೆದು? ನಂಬರ್ 12 ನೃತ್ಯಗ್ರಾಮ ರಸ್ತೆ, ಹೆಸರುಘಟ್ಟ. ಹೆದರಬೇಡಿ, ನಿಮ್ ಜೊತೆ ನಾ ಬರ್ತೀನಿ, ಬನ್ನಿ. ಥ್ಯಾಂಕ್ ಯು ಸರ್. ಬಾಸ್, ಬೆಂಗಳೂರು ಮೈಕ್ರೋಟೆಕ್ ಆಫೀಸಿಗೆ ಫೋನ್ ಮಾಡಿ ಇವಳ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಮೈಕ್ರೋಟೆಕ್ ಅವಳು ಇಲ್ಲೇ ಅರೆಸ್ಟ್ ಮಾಡ್ಬಿಟ್ಟು ಎಲ್ಲ ವಿಚಾರಿಸಬಹುದು. ಆದ್ರೆ ಅವಳಿಂದ ಯಾರಿದ್ದಾರೆ, ಅವಳಿಗೆ ಯಾಕೆ ಬಂದೇಳ ಅಂತ ಏನೂ ಗೊತ್ತಾಗೋದಿಲ್ಲ. ಸುಮತಿ ಅನ್ನೋರು ಯಾರಾದ್ರೂ ನಿಮ್ಮ ಆಫೀಸಲ್ಲಿ ಪ್ರೋಗ್ರಾಮ್ ಅಸಿಸ್ಟೆಂಟ್ ಕೆಲಸ ಮಾಡ್ತಿದಾರಾ? ಸಚ್ ಎ ಪರ್ಸನ್ ಇಸ್ ನಾಟ್ ವರ್ಕಿಂಗ್ ಹಿಯರ್ ಸರ್. ಹಂಪನಕಟ್ಟೆ ಪೆಟ್ರೋಲ್ ಕಾಮೆಂಟ್ ಇಲ್ಲ. ಆ ಹೆಸರಿನವ್ರು ಯಾರು ಇಲ್ಲ ಸರ್ ಇಲ್ಲಿ. ಆನ್ ದ ವೇ ಅಂತ ಮೆಸೇಜ್ ಮಾಡಿದಾಳೆ. ಹಾ ಸಂತೋಷ್ ಸರ್, ನನ್ನ ಬಾಸ್ ಅವರಿಗೆ ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಹೋಗಿಸಿದೆ ಸರ್. ಓಕೆ ಸಂತೋಷ್, ಬಾಯ್. ಹೇ ಕಾವ್ಯ, ಅಲ್ಲಿ ನೋಡಿ ನೀನು ಉಡ್ಬಿ ಜೊತೆಲಿರೋದು ಯಾರು? ಸರ್, ನಾನು ಹೆಸರುಘಟ್ಟ PC ಮಾದೇಶ್ ಮಾತಾಡ್ತಾ ಇದ್ದೇನೆ ಸರ್. ನೀವು ಹೇಳಿದ ಅಡ್ರೆಸ್ ಅಲ್ಲಿ ಅಂತ ಹುಡುಗಿ ಯಾರು ಇಲ್ಲ ಸರ್. ತುಂಬಾ ದಿನದಿಂದ ಆ ಮನೆಗೆ ಬೀಗ ಹಾಕಿತ್ತು ಸರ್. ಇವತ್ತು ಬೆಳಿಗ್ಗೆ ಸುಮಾರು 5-6 ಜನ ಆ ಮನೆ ಬಂದು ಸೇರ್ಕೊಂಡಿದ್ದಾರೆ ಸರ್. ಓಕೆ ನಾರಾಯಣ್, ನಾನು ಮುಂದಿನ ದಸರಾಕ್ಕೆ ಬಂದು ಸಿಗ್ತೀನಿ ರಜದಲ್ಲಿ. ಸರ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಮ್ಮನೆ ಈ ಕಡೆ ಅಲ್ಲ ಸರ್.
ನಿನ್ನಂತ ಕ್ರಿಮಿನಲ್ಗಳೇ ಮೆಸೇಜ್ ಇಂದ ಕಂಪ್ಯೂಟರ್ ವರೆಗೂ ಎಲ್ಲ ಕೆದಕ್ತಾ ಇರ್ತೀರಂದ್ರೆ ಪೊಲೀಸ್ನವ್ರು ನಾವು. ನೀನ್ ಹಾಕೊಂಡಿರೋ ಬಾಡಿ ಸ್ಪ್ರೇಗೂ ನಿನ್ ಹಲ್ಲಲ್ಲಿರೋ ಆ ಪಾನ್ ಪಾರ ಕಲೆಗೂ ನೀನ್ ಹೇಳ್ತಾ ಇರೋ ಕತೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇವಳು ಇಲ್ಲಿವರೆಗೂ 6 ಮೆಸೇಜ್ ಕಳಿಸಿದಾಳೆ ಸರ್. ನೋಡು, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಯಾರು ಕಳ್ಸಿದ್ದು? ಯಾರು ಕಳ್ಸಿದ್ದು? ನಿಜ ಹೇಳೆ.